ರಾಕೇಶ್ ಸರ್, ನನ್ನ ನೇರವಾಗಿ ಒಂದು ಪ್ರಶ್ನೆ ಇದೆ ನಂದು. ಸರ್, ಒಂದು ವಾರ್ ಅನ್ನೋದನ್ನು ನಾವು ಯಾರೋ ಮಾತಾಡೋದು ಬೇರೆ. ಇದೀಗ ನಮ್ಮನ್ನ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ನಮಸ್ತೆ. ನಮಸ್ತೆ. ನಾನೀಗ ಅರ್ಕೇಶ್ ಸರ್ಗೆ ಮಾತಾಡಿಸ್ಬಿಡ್ತೀನಿ ನಾನು ಮೊದಲು, ಆಮೇಲೆ ನಟರಾಜ್ ಗೌಡ್ರೆ ನಿಮ್ಮನ್ನು ಕೇಳ್ತೀನಿ ನಾನು. ಅರ್ಕೇಶ್ ಸರ್, ಈಗ ಒಂದು ವಾರ್ ಬಗ್ಗೆ ಕಾಮನ್ ಮ್ಯಾನು ಜನ ಎಲ್ಲ ಮಾತಾಡೋದು ಬೇರೆ, ಒಂದು ವಾರನ್ನು ವಾರ್ ಫೀಲ್ಡಲ್ಲಿ ನಿಂತ್ಕೊಂಡು ಒಬ್ಬ ಯೋಧ, ಒಬ್ಬ ಸೈನಿಕ ಫೇಸ್ ಮಾಡೋದು ಬೇರೆ. ನಮಗೆ ನೆನಪಿರುವ ಮಟ್ಟಿಗೆ ಟೆರರಿಸ್ಟ್ ಅಟ್ಯಾಕನ್ನು ಮುಂದಿಟ್ಟುಕೊಂಡು ನಮ್ಮ ದೇಶ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿರ್ತಕ್ಕಂಥ ಉದಾಹರಣೆಗಳು ವಿರಳ ಅಥವಾ ಇಲ್ಲವೇ ಇಲ್ಲ ಅಂಥೇಳಿ. ಒಂದು ಟೆರರಿಸ್ಟ್ ಅಟ್ಯಾಕನ್ನು ಒಂದು ದೇಶ ನೋಡೋದು ಹೇಗೆ, ಒಂದು ದೇಶದ ಮೇಲೆ ಯುದ್ಧವೇ ಸಾರೋದು ಹೇಗೆ ಅಂತ ಅರ್ಕೇಶ್ ಸರ್. ಅರ್ಕೇಶ್ ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಓಕೆ. ಯುದ್ಧ ಇತಿಹಾಸದ ಉದ್ದಕ್ಕೂ ನಾವು ನೋಡಿರೋದು, ಯಾವ ಯುದ್ಧವೂ ಯಾವ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಿಲ್ಲ. ಯುದ್ಧಗಳು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತವೆ. ನಾವು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತುಕೊಂಡು ಅಥವಾ ನಮ್ಮ ಪಕ್ಷದ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಯುದ್ಧದ ಬಗ್ಗೆ ಬಹಳ ಗೌಣವಾಗಿ ಅಥವಾ ಯುದ್ಧ ಅನ್ನೋದು ಬಹಳ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಆ ಯುದ್ಧದಲ್ಲಿ ಭಾಗಿಯಾದವರು, ಆ ಯುದ್ಧದಲ್ಲಿ ನೋವನ್ನು ಅನುಭವಿಸ್ತಾ ಇರುವವರ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಹಗುರವಾಗಿ ಮಾತಾಡುವ ಜನರು ರಾಷ್ಟ್ರಪ್ರೇಮಿಗಳಲ್ಲ ಅಂತ ಅನಿಸುತ್ತೆ. ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿ ಅವರನ್ನು ಪ್ರಚೋದಿಸಿ ತಮ್ಮ ಪಕ್ಷದ ಒಳಿತಿಗಾಗಿ ದುಡಿಯುವಂತಹ ಜನ ಖಂಡಿತ ರಾಷ್ಟ್ರಪ್ರೇಮಿಗಳಲ್ಲ. ಒಬ್ಬ ಸೈನಿಕ ಇವತ್ತು ತನ್ನ ಜೀವವನ್ನು ಪಣಕ್ಕಿಟ್ಟು ಗಡಿಯಲ್ಲಿ ಹೋರಾಡಬೇಕಾದಂತಹ ಸಂದರ್ಭ ಬಂದಾಗ ಅವನಿಗೆ ಯಾವ ಭಾವನೆ ಇರಬೇಕಂದ್ರೆ, ಇಡೀ ದೇಶ ನನ್ನ ಬೆಂಬಲಕ್ಕಿದೆ, ನಾನು ಒಬ್ಬನೇ ಅಲ್ಲ, ನಾನು ದೇಶಕ್ಕಾಗಿ ಹೋರಾಡ್ತಿದ್ದೇನೆ ಅನ್ನುವಂತಹ ಭಾವನೆ ಬರಬೇಕು. ನಾನು ಹಿಂದೂಗಳಿಗಾಗಿ ಅಥವಾ ಮುಸಲ್ಮಾನರಿಗಾಗಿ ಅಥವಾ ನಾನು ಬರೀ ಕಾಶ್ಮೀರಕ್ಕಾಗಿ ಅಲ್ಲ. ಪಾಕಿಸ್ತಾನ ಟೆರರಿಸಮ್ ಅನ್ನುವಂತಹ ಆಯುಧವನ್ನು ಯಾಕೆ ಇಟ್ಕೊಂಡಿದೆ, ಯುದ್ಧದ ಆಯುಧವನ್ನು ಯಾಕೆ ಬಿಡ್ತು ಅಂತ ಅನ್ನೋದಕ್ಕೆ ನಮಗೆ ಇತಿಹಾಸ ನಮಗೆ ಪಾಠ ಕಲಿಸಿದೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆ. ಎಲ್ಲ 4 ಯುದ್ಧಗಳಲ್ಲೂ ನಿರ್ಣಾಯಕವಾಗಿ ಪಾಕಿಸ್ತಾನ ಸೋತ ನಂತರ, ಅದರಲ್ಲೂ ಬಾಂಗ್ಲಾದೇಶ್ ವಿಮೋಚನೆಯ ಸಂದರ್ಭದಲ್ಲಿ 90,000ಕ್ಕೂ ಹೆಚ್ಚು ಜನ ಸೈನಿಕರು ಶರಣಾಗತರಾದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಅರ್ಥವಾಯಿತು, ಭಾರತದ ಜೊತೆ ನಾವು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ನಾವೇನು ಮಾಡಬಹುದು, ಟೆರರಿಸಮ್ ಆವರೆಗೆ ಕೆಲವು ಬೆರಳೆಣಿಕೆಯ ಜನಗಳು ಒಂದು ದೊಡ್ಡ ಗುಂಪಿನ ವಿರುದ್ಧ ಅಥವಾ ಒಂದು ದೇಶದ ವಿರುದ್ಧ ಅನುಸರಿಸ್ತಾ ಇದ್ದಂತಹ ಒಂದು ಕ್ರಮ, ಟೆರರನ್ನೇ, ಭಯವನ್ನೇ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಆ ಸರ್ಕಾರದ ಮೇಲೆ ಪ್ರಭಾವ ಬೀರುವಂಥದ್ದು ಆ ಟೆರರಿಸ್ಟ್ ಗುಂಪುಗಳ ಉದ್ದೇಶವಾಗಿತ್ತು. ಆದರೆ ಮೊದಲನೇ ಬಾರಿಗೆ ಪಾಕಿಸ್ತಾನ ಒಂದು ಇಂಡಿಪೆಂಡೆಂಟ್ ದೇಶವಾಗಿ ಟೆರರಿಸಮ್ನೇ ಒಂದು ಆಯುಧವಾಗಿ ಬಳಸ್ತಾ ಇರುವಂಥದ್ದು ಇತಿಹಾಸದಲ್ಲಿ ಹೆಚ್ಚು ಆ ಥರದ ಉದಾಹರಣೆಗಳಿಲ್ಲ. ಆ ನಂತರ ಇತಿಹಾಸದಲ್ಲಿ ಹಲವಾರು ಆ ಥರದ ಒಂದು ಸಾವರಿನ್ ನೇಷನ್ ಯೂಸಿಂಗ್ ಟೆರರಿಸಮ್ ಆಸ್ ಎ ಟೂಲ್ ಆಮೇಲೆ ನಾವು ನೋಡ್ತಿದ್ದೇವೆ. ಇದಕ್ಕೆ ನಾವು ಕೊಡಬೇಕಾಗಿರುವ ಉತ್ತರವೇನು? ನಾವು ಕಲ್ಲಿಗೆ ಕಲ್ಲಿಂದ ಉತ್ತರ ಕೊಡಬೇಕು, ಗುಂಡಿಗೆ ಗುಂಡಿನಿಂದ ಉತ್ತರ ಕೊಡಬೇಕು. ಟೆರರಿಸಮ್ಗೆ ನಾವು ಟೆರರಿಸಮ್ನಿಂದಲೇ ಉತ್ತರ ಕೊಡಬೇಕು ಅಂತ ನಾನು ಹೇಳಲಾರೆ. ಯಾಕೆ ಅಂತಂದ್ರೆ, ನಾವು ಪಾಕಿಸ್ತಾನದ ತರದ ರೋಗ್ ದೇಶ ಅಲ್ಲ. ನಮಗೆ ನೀತಿ ನಿಯಮಗಳಿದ್ದಾವೆ, ಇಂಟರ್ನ್ಯಾಷನಲ್ ಪ್ರೆಷರ್ ಇದೆ, ಮತ್ತೆ ನಮ್ಮ ದೇಶದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾವನೆ ಇದೆ. ಆ ಭಾವನೆಯನ್ನ ನಾವು ಬರ್ಕರಾರ್ ಇಟ್ಕೊಂಡು ಅದನ್ನ ನಾವು ಆ ಭಾವನೆಯನ್ನ ಹಾಳಾಗದ ರೀತಿಯಲ್ಲಿ ನಾವು ಈಗ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುತಂತ್ರದ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳ ಗಮನಕ್ಕೆ ತಂದು ನಾವು ಲಿಮಿಟೆಡ್ ಮಿಲಿಟರಿ ಅಟ್ಯಾಕ್ ಮಾಡೋದು ತೀರಾ ಅವಶ್ಯಕವಾದ ಸ್ಥಿತಿಗೆ ಇವತ್ತು ನಾವು ಬಂದುಕೊಳ್ತಿದ್ದೇವೆ. ಇದರಿಂದ ಪಾಕಿಸ್ತಾನ ಏಕ್ದಮ್ ಪಾಠ ಕಲ್ತ್ಕೊಂಡ್ಬಿಡುತ್ತೆ ಅಂತ ಅಲ್ಲ, ಇದೊಂದು ಟಿಟ್ ಫಾರ್ ಟ್ಯಾಟ್ ಅನ್ನೋದಷ್ಟೇ ಆಗುತ್ತೆ.
ಮಾತಾಡ್ತೀನಿ ಮೊದಲೇ ಹೇಳಿದಾಗೆ ಮಾತಾಡ್ತೀನಿ ನಾನು ನಿಮ್ಮನ್ನ ಮತ್ತೆ ಮಾತಾಡ್ತೀನಿ ರಾಕೇಶ್ ಸರ್, ಮತ್ತೆ ಮಾತಾಡಿಸ್ತೀನಿ.